ಕೇರಳ ಪಾಲಿಟಿಕ್ಸ್ ನೋಡೋದಾದರೆ ಕೇರಳದಲ್ಲಿ ಈ ಎಡಪಕ್ಷಗಳು ಎಲ್ಲಿ ಎಡುವುದು? ಯಾಕೆಂದರೆ ಈಗೇನಾಗಿದೆ ನೋಡಿ, ಕಳೆದ 6 ದಶಕದಲ್ಲಿ ಫಸ್ಟ್ ಟೈಮು ದೇಶದಲ್ಲಿ ಲೆಫ್ಟ್ ಪಾರ್ಟಿಗಳ ಗೌರ್ಮೆಂಟ್ ಇಲ್ದಿರೋ ರೀತಿ ಆಗಿದೆ. ಇದಕ್ಕೆ ಅಫ್ಕೋರ್ಸ್ ಈಗ ಬೇರೆ ಫೋರ್ಸ್ಗಳು ಇನ್ನೊಂದು ಅದು ಏನೇ ಇದ್ದರೂ ಕೂಡ ಅವರ ಸ್ವಯಂಕೃತ ಅಪರಾಧಗಳು ಅಂತಲೂ ಒಂದಷ್ಟು ಇರ್ತಾವಲ್ಲ ಸೋಲಿಕ್ಕೆ. ಸೊ ಏನಾಗಿದೆ ನೋಡಿ, ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಯಾವತ್ತೊಂದು ಇಂಟರ್ನಲ್ ಡೆಮೋಕ್ರಸಿ ಇರುತ್ತೆ. ಅವರ ಪಾಲಿಟ್ ಬ್ಯೂರೋ ಎಲ್ಲ ಇದೆ ಅಲ್ಲ, ಅವರಲ್ಲಿ ಯಾವಾಗಲೂ ಕೂಡ ಸರ್ಕಾರಕ್ಕಿಂತ ಪಕ್ಷ ಭಾಳ ಇಂಪಾರ್ಟೆಂಟ್ ಇರೋದು ಮತ್ತು ಪವರ್ಫುಲ್ ಆಗಿರೋದು. ಅವರ ಸೆಕ್ರೆಟರಿಗಳಿದಾರಲ್ಲ, ಅವರು ಭಾಳ MLAಗಳಿಗಿಂತ ಆ ಕ್ಷೇತ್ರದ ಸೆಕ್ರೆಟರಿಗಳು, ಪಾರ್ಟಿ ಸೆಕ್ರೆಟರಿಗಳು ಭಾಳ ಪವರ್ಫುಲ್. ಆಯಿತಾ? ಇದೇನಾಗಿದೆ ಅಂದರೆ, ಕಮ್ಯುನಿಸ್ಟ್ ಪಾರ್ಟಿ ಈಗ ವೆಸ್ಟ್ ಬೆಂಗಾಲಲ್ಲಿ ಅಧಿಕಾರ ಕಳ್ಕೊಂಡ ನಂತರ, ತ್ರಿಪುರದಲ್ಲಿ ಕಳ್ಕೊಂಡು, ದೇಶದಲ್ಲಿ ಎಲ್ಲ ಕಡೆ ಅಧಿಕಾರ ಕಳ್ಕೊಂಡ ನಂತರ ಇವತ್ತು ಕೇರಳದಲ್ಲಿ ಇದ್ದದ್ದು ಅದು ಕಮ್ಯುನಿಸ್ಟ್ ಪಾರ್ಟಿ ಆಗಿದ್ರೂ ಕೂಡ ಅದು ಪಿನರಾಯಿ ವಿಜಯನ್ ನೇತೃತ್ವದ ಒಂದು ಪ್ರಾದೇಶಿಕ ಪಕ್ಷ. ಓಕೆ, ಆಯಿತಾ? ನೀವು ನೋಡಿ ಅಲ್ಲಿ ಅವರ ನಾನು ಹಿಂದೆ ಒಂದು ಔಟ್ಲುಕ್ಕಲ್ಲಿ ಒಂದು ರಿಪೋರ್ಟ್ ಬಂದಿತ್ತು. ಆ ಕಾಲದಲ್ಲಿ ಪಕ್ಷದ ಆಸ್ತಿ ಸುಮಾರು 5,000 ಕೋಟಿ ರೂಪಾಯಿ ಅಂತ, ಅಷ್ಟು ಎಲ್ಲ ಇದೆ ಅವರಿಗೆ, ಮಾಲ್ಗಳು ಅದು ಇದು. ಪಿನರಾಯಿ ವಿಜಯನ್ ಇವತ್ತಿನ ಪೊಲಿಟಿಕ್ಸ್ಗೆ ಒಂದು ಪಾರ್ಟಿಯನ್ನು ಹೇಗೆ ಸಜ್ಜು ಮಾಡಬೇಕು ಅದನ್ನು ಮಾಡಿದ್ದಾರೆ. ಮನಿ, ಮಸಲ್ ಎಲ್ಲವನ್ನು ಯೂಸ್ ಮಾಡಿದ್ದಾರೆ. ಈ ರಾಮಚಂದ್ರ ಗುವಾ ಒಮ್ಮೆ ಹೇಳಿದರು, ವಿಜಯನ್ ಅಂದರೆ ಈಸ್ ಮೋದಿ ಇನ್ ಮುಂಡು ಅಂತ, ಪಂಚೆ ಉಟ್ಟ ಮೋದಿ ಅಂತ. ಪಿನರಾಯಿ ವಿಜಯನ್ ಹತ್ರ ಅದೇ ಒಂದು ಸರ್ವಾಧಿಕಾರದ ಧೋರಣೆ ಇದೆ. ಇನ್ನೊಂದು ನೋಡಿ, ಇವತ್ತು ಕೇರಳದ ಬಹಳ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ಈಗ ಪಿನರಾಯಿ ವಿಜಯನ್ಗೆ 80, ಇನ್ನೊಂದು 5 ವರ್ಷದ ನಂತರ 85, ಅವರು ಪಾರ್ಟಿಯನ್ನು ಲೀಡ್ ಮಾಡುವಂಗಿಲ್ಲ. ಬೇರೆ ಯಾರಂತ ನೋಡಿದರೆ ಯಾರೂ ಇಲ್ಲ ಅಲ್ಲಿ. ಈಗ 6 ಮಂದಿ ಇವರ ಪಕ್ಷ ಬಿಟ್ಟು ಹೋಗಿ ಕಂಟೆಸ್ಟ್ ಮಾಡಿದ್ದಾರೆ ಬೇರೆ UDFನ ಸಪೋರ್ಟ್. ಅದರಲ್ಲಿ 3 ಮಂದಿ ಗೆದ್ದಿದ್ದಾರೆ. ಶೈಲಜಾ ಟೀಚರನ್ನು ಅವರ ಕಾನ್ಸ್ಟಿಟ್ಯೂನ್ಸಿಯಿಂದ ತೆಗೆದು ಬೇರೆ ಕಡೆ ನಿಲ್ಲಿಸಿದ್ದಾರೆ. ಅವರು ಬಹುಶಃ ಸೋತಿದ್ದಾರೆ ಕಾಣಬೇಕು ಅವರು. ಸೊ ನೋಡಿ, ಯಾರೋ ಹೇಳ್ತಾ ಇದ್ರು ಕೇರಳಕ್ಕೆ ಹೋದವರು, ಎಲ್ಲ ಕಡೆ ಹೋದ್ರೆ ಪಿನರಾಯಿ ವಿಜಯನ್ ಫೋಟೋ ಮಾತ್ರ. ಹಿಂದೆ ಎಲ್ಲ ಒಂದು ಕಾರ್ಲ್ ಮಾರ್ಕ್ಸ್, ಸ್ಟಾಲಿನ್ ಇಂಥದ್ದು ಫೋಟೋಗಳು ಎಲ್ಲ ಇರ್ತಿತ್ತಲ್ಲ, ಅದು ಯಾವುದೂ ಇಲ್ಲ. ಓನ್ಲಿ ಪಿನರಾಯಿ, ಬೇರೆ ಲೀಡರ್ಗಳಿಲ್ಲ. ನಮ್ಗೆ ಕೇಳಿದ್ರೆ ಪಿನರಾಯಿ ವಿಜಯನ್, ಶೈಲಜಾ ಟೀಚರ್ ಒಂದು ಹೆಸರು ಬರುತ್ತೆ, ನೆನಪು ಬರುತ್ತೆ. ಯಾಕಂದ್ರೆ ಕೊರೋನಾ ಟೈಮ್ನಲ್ಲಿ ಆಕೆ ಮಾಡಿದ ಸಾಧನೆಯಿಂದಾಗಿ. ಇನ್ನೊಂದು ಯಾರು ಲೀಡರ್ ಅಂತ ಕೇಳಿದ್ರೆ ಯಾರೂ ಇಲ್ಲ. ಇವತ್ತು ಈಗ ಅವರ ಪಾಲಿಟ್ ಬ್ಯೂರೋನು ಅಷ್ಟು ವೀಕ್ ಆಗಿರೋದ್ರಿಂದ ಪ್ರಕಾಶ್ ಕಾರಟ್ ಎಲ್ಲಿ ಹೋಗಿದ್ದಾರೆ ಅಲ್ಲಿ ನಾನಂತೂ ಕ್ಯಾಂಪೇನ್ ಅಲ್ಲಿ ನೋಡಿಲ್ಲ. ಸೊ ಅದರಿಂದಾಗಿ ಏನಾಗಿದೆ, ಆ ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ ಪಾರ್ಟಿ ಒಳಗಡೆ. ಇವತ್ತಿನ ರಿಪೋರ್ಟ್ಗಳು ಏನು ಬರುತ್ತೆ ಅಂದ್ರೆ, ಬಹಳಷ್ಟು ಮಂದಿ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ಗಳು ಒಳಗಿಂದೊಳಗಡೆ UDFಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಒಂದದು. ಇನ್ನೊಂದು ಸುದ್ದಿನೂ ಕೂಡ ಇದೆ, ಅದು ಇತ್ತೀಚೆಗೆ ಪಿನರಾಯಿ ವಿಜಯನ್ ಒಂದಷ್ಟು ಮೆದು ಹಿಂದುತ್ವ, ಸಾಫ್ಟ್ ಹಿಂದುತ್ವ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅವರ ಮೇಲೆ ಒಂದಷ್ಟು ಕೇಸಸ್ ಇದ್ರು. ನೀವು ಗಮನಿಸಿದ್ರೆ ಜನರಲ್ ಆಗಿ ಸ್ಟಾಲಿನ್ ಯಾವ ಧೈರ್ಯದಿಂದ ಮೋದಿ ವಿರುದ್ಧ ಮಾತಾಡ್ತಾ ಇದ್ರು ಪಾಲಿಸಿ ಬಗ್ಗೆ, ಅಷ್ಟೇ ಧೈರ್ಯದಿಂದ, ಅಷ್ಟೇ ಅಗ್ರೆಸಿವ್ ಆಗಿ ಪಿನರಾಯಿ ವಿಜಯನ್ ಮಾತಾಡ್ತಾ ಇರಲಿಲ್ಲ. ಹೌದು ಅಲ್ವಾ? ಅದು ಈ ಕಾರಣಕ್ಕಾಗಿದೆ. 2 ಕಡೆ ಒಂದಿದೆ. ಬಹುಶಃ ಫಸ್ಟ್ ಇವರು ಕಮ್ಯುನಿಸ್ಟರು ಮತ್ತು BJP ಇಬ್ರು ತಿಳ್ಕೊಂಡ ಪ್ರಕಾರ ಇವತ್ತು ಅವರ ಫಸ್ಟ್ ಎನಿಮಿ ಕಾಂಗ್ರೆಸ್ ಅಂತ. ಅದು ವೆಸ್ಟ್ ಬೆಂಗಾಲಲ್ಲೂ ನಡೀತಿ ಹಿಂದೆ. ಸೊ ಫಸ್ಟ್ ಎನಿಮಿ ಕಾಂಗ್ರೆಸ್ ಅಂತ. ಅದರಿಂದ ಒಂದು ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಿ ಅಂತ ಬಹಳಷ್ಟು CPI ಲೀಡರ್ಗಳು ಹೇಳ್ತಾ ಇರ್ತಾರೆ. ಬಹಳ ಕಡೆ ಅದನ್ನು ಮಾಡಿದ್ದಾರೆ ಅಂತ. ಇವತ್ತು ಯಾರೋ ಬರೆದ್ರು, ಒಂದು ಕ್ಯಾಂಪೇನ್ ಏನಾಗ್ತಾ ಇದೆ ಅಂದರೆ, UDF ಬಂದರೆ ಅದು ಮುಸ್ಲಿಮರ ಸರ್ಕಾರ ಆಗುತ್ತೆ ಅಂತ ಲೆಫ್ಟ್ ಪಾರ್ಟಿ ಅವರೇ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ಕೆಲವು ಕಡೆ. ಅಂದರೆ ಪಿನರಾಯಿ ವಿಜಯನ್ ಕೂಡ ಒಂಥರ ಮೆದು ಹಿಂದುತ್ವದ ರಾಜಕೀಯವನ್ನು ಮಾಡಲಿಕ್ಕೆ ಸರ್ವೈವಲ್ ಪ್ರಶ್ನೆ. ನಾನು ಸರಿ ತಪ್ಪುಗಳ ಬಗ್ಗೆ ಹೇಳೋದಿಲ್ಲ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ, ಅದು ಅಂಡ್ ಪಾಲಿಟಿಕ್ಸ್ ಅದು. ಅದರಿಂದ ಇದೆಲ್ಲ ಕಾರಣಕ್ಕಾಗಿ. ಆದರೆ ಕೇರಳದ ಒಂದು ಏನಾಗಿತ್ತಂದ್ರೆ, ಕೇರಳದಲ್ಲಿ ಬಹಳ ಒಂದು ಪ್ರಜ್ಞಾವಂತ ಮತದಾರರಿದ್ದಾರೆ. ಅದರಿಂದಾಗಿ ಕಮ್ಯುನಿಸ್ಟ್ ಇರ್ಬೋದು, ಕಾಂಗ್ರೆಸ್ನವರು ಇರ್ಬೋದು. ಆಮೇಲೆ ಕಾಂಗ್ರೆಸ್ನಲ್ಲೂ ಕೂಡ ಲೀಡರ್ಗಳಿದಾರಲ್ಲ, ಒಂದು ಆಲ್ಟರ್ನೇಟಿವ್ ಕೊಡುವಷ್ಟು ಎಲ್ಲ ಕ್ಯಾಪೇಬಲ್ ಲೀಡರ್ಗಳಿದ್ದಾರೆ. VD ಸತೀಶನ್ ಮಾತ್ರ ಅಲ್ಲ, ರಮೇಶ್ ಚೆನ್ನಿತ್ರಲ್ಲ ಇರ್ಬೋದು, ಎಲ್ಲರೂ ಇದ್ದಾರೆ. ಒಂದು ಸಮಸ್ಯೆ ಇತ್ತೀಚೆಗೆ ಈಳವರಿಗೆ ಟಿಕೆಟ್ ಕೊಡೋದು ಎಲ್ಲ ಆದಾಗ ಆಂಟನಿ ಇಮಿಡಿಯೇಟ್ ಅದಕ್ಕೆ ಇಂಟರ್ವ್ಯೂನ್ ಆಗಿ ಅದನ್ನು ಅಲ್ಲಿಯೇ ತಣ್ಣಗೆ ಮಾಡಿ ಹಾಕಿದ್ರು. ಅದರಿಂದ ಒಂದು ಬಹಳ ಸ್ಟ್ರಾಂಗ್ ಆದ ಒಂದು ಅಪೋಸಿಷನ್ ಪಾರ್ಟಿ, ಅವರ ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು, ಸ್ಟ್ರಾಟಜಿಗಳಿರ್ಬೋದು, ಅದನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅದೊಂದು ಟೀಮ್ ಆಗಿ ಕೆಲಸ ಮಾಡಿದೆ. ಎರಡನೇದಾಗಿ ಏನಾಗಿದೆ ಅಂದ್ರೆ, ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಕಂಟೆಸ್ಟ್ ಮಾಡಿದ್ದಾರೆ. ಈಗ ಪ್ರಿಯಾಂಕಾ ಗಾಂಧಿ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಅದರಿಂದಾಗಿ ಆ ಎಫೆಕ್ಟ್ ಕೂಡ
ಕಾಂಗ್ರೆಸ್ಸಿಗೆ ಸಿಕ್ಕಿದೆ. ಅಂದರೆ ನಾವು ಆ ಒಂದು ಲೀಡ್ರೇ ಅಲ್ಲಿ ಕಂಟೆಸ್ಟ್ ಮಾಡಿದಾಗ ಅದರದ್ದೊಂದು ಅಡ್ವಾಂಟೇಜ್ಗಳು ಇರುತ್ತೆ. ಪಿಣರಾಯಿ ವಿಜಯನ್ನ ಪಾರ್ಟಿ ಒಳಗಡೆ ಭಾಳ ದೊಡ್ಡ ಸಪೋರ್ಟ್, ಅಂದರೆ ಅವರು ಸೆಕೆಂಡ್ ಲೈನ್ ಲೀಡರ್ಗಳು ಇರಲಿಲ್ಲ. ಅದರಿಂದ ಪಿಣರಾಯಿ ವಿಜಯನ್ ಅವರ ಹೆಗಲ ಮೇಲೇ ಹೊತ್ಕೊಂಡು ಇಲೆಕ್ಷನ್ ನಡೆಸಿದರು. ಆದರೆ ಅವರಿಗೆ ಬಹುಶಃ ಗ್ರೌಂಡಲ್ಲಿ ಏನಾಗ್ತದೆ ಅಂತ ಗೊತ್ತಾಗಲಿಲ್ಲ ಕಾಣುವಾಗ. ಈ ರೀತಿ ಒಂದು ಸ್ವಲ್ಪ ಅವರು ಡೆಮೊಕ್ರೆಟಿಕ್ ಆಗಿದ್ರೆ, ಒಂದಷ್ಟು ಲೀಡರ್ಗಳನ್ನು ಕಟ್ಕೊಂಡು ಮಾಡಿದರೆ ಬಹುಶಃ ಅದಾಗ್ತದೆ. ಇದರ ಎಫೆಕ್ಟ್ ಅಲ್ಲಿ ಆಗಿದೆ. ನನ್ನ ಪ್ರಕಾರ ನಾನು ಅದನ್ನೇ ಹೇಳ್ತೇನೆ, ಪಿಣರಾಯಿ ವಿಜಯನ್ನ ಗೌರ್ಮೆಂಟ್ ಕೆಟ್ಟ ಗೌರ್ಮೆಂಟ್ ಏನಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.